ತುಂಬ ದಿನಗಳ ಬ್ರೇಕ್ನ ನಂತರ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 8-9 ದಿವಸ ಆಯಿತು, 9-10 ದಿವಸದ ಮೇಲೆ ಆಯ್ತು ನಾನು ಜಿಮ್ಗೆ ಹೋಗೇ ಇಲ್ಲ. ಕೆಲಸಗಳು ಅದು ಇದು ಓಡಾಟ ಸಿಕ್ಕಾಪಟ್ಟೆ ಇತ್ತು. ಸೊ ಈಗ ಮತ್ತೆ ಬ್ಯಾಕ್ ಟು ಟ್ರ್ಯಾಕ್. ಮತ್ತು ತಿರ್ಗಿ ಒಂದು 10 ದಿವಸ ಕರೆಕ್ಟಾಗಿ ಹೋಗ್ಬಿಟ್ರೆ ಮತ್ತೆ ಎಲ್ಲ ಸರಿ ಹೋಗುತ್ತೆ. ಈ 10 ದಿವಸ ತುಂಬ ಕಷ್ಟ ಇರುತ್ತೆ ಮತ್ತು ಟ್ರ್ಯಾಕಿಗೆ ವಾಪಸ್ ಬರೋದು. ಆದಷ್ಟು ನನ್ನ ಕೈಲಿ ಟ್ರೈ ಮಾಡ್ತೀನಿ ನಾನು ಬರೋಕ್ಕೆ. ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ವಿಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಆದಷ್ಟು ಬೇಗ 150K ಆಗೋ ಥರ ಇದೆ. ಸೊ ಥ್ಯಾಂಕ್ಸ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ನಾನು ದೊಡ್ಡಲಾಗಿ ಇಂಗ್ಲೀಷ್ ಕಲ್ತ್ಬಿಟ್ಟಿನಿ ಮಾತಾಡ್ಕೊಂತ. ಸೊ ಹಂಗೆ ಇಂಗ್ಲೀಷ್ ಸ್ವಲ್ಪ ಇಂಪ್ರೂವ್ ಆಗಲಿ. ಕನ್ನಡ ನೆಕ್ಸ್ಟ್ ಲೆವೆಲ್ ಮಾತಾಡ್ತನೋ, ಬಟ್ ಓದಲ್ಲಿ ಬಂದಲ್ಲಿ ಸ್ವಲ್ಪ ಇಂಗ್ಲೀಷ್ ಇರ್ಬೇಕಲ್ಲ. ಸೊ ಅದಕ್ಕೆ ಸ್ವಲ್ಪ ಇಂಗ್ಲೀಷ್ ಕಲಿಯಾಕತ್ತೀನಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬೆಂಗಳೂರು ಕರ್ನಾಟಕದಾಗಿದ್ದರೆ ಕನ್ನಡ ಬಿಟ್ಟರೆ ಬೇರೆ ಮಾತಾಡೋ ಮಕ್ಕಳೆಲ್ಲ ನಾವು ಅಪ್ಪಿತಪ್ಪಿ ಬೇರೆ ಫಾರಿನ್ಗೆ ಹೋಗೋ ಅಂಥ ಚಾನ್ಸ್ ಇದ್ದಾಗ ಇಂಗ್ಲೀಷ್ ಬೇಕಲ್ಲ ಅಂತ ಸ್ವಲ್ಪ ಕಲಿತಿರೋದಷ್ಟೇ. ಸೊ ಈಗ ಬ್ಲ್ಯಾಕ್ ಕಾಫಿ ಕುಡಿಯಾಕತ್ತೀನಿ. ಬ್ಲ್ಯಾಕ್ ಕಾಫಿ ಕುಡ್ದು ಈಗ ಜಿಮ್. ಆಫ್ಟರ್ 10 ಡೇಸ್ ಆದಮೇಲೆ ಜಿಮ್ಮಿಗೆ ಬರ್ತಾಯಿದ್ದೀನಿ. ಹೊಟ್ಟೆ ಏನು ಬಂದಿಲ್ಲ, ಸ್ವಲ್ಪ ಬಂದಿದೆ ಹೊಟ್ಟೆ ಸ್ವಲ್ಪ ಬಿಟ್ಟರೆ. ಮುಖ ಒಂದು ಸ್ವಲ್ಪ ಚೇಂಜ್ ಆಗಿದೆ ಅನಿಸ್ತಿದೆ ಅಷ್ಟೇ. ಬಿಟ್ರೆ ನಾನು ಅಂತಪರಿ ಏನು ತಪ್ಪ ಆಗಿಲ್ಲ. ಈಗ ಬೇಸ್ ಓಡ್ತನಲ್ಲ, ಈಗ ಒಂದು ತಾಸು 1.5 ತಾಸು ಎಲ್ಲ ಕರೆಕ್ಟ್ ಐತೆ ಅಷ್ಟೆ. ಟೇಕ್ ಕೇರ್. ವರ್ಕೌಟ್ ಮುಗೀತು. ತುಂಬ ದಿವಸ ಆದಮೇಲೆ ವರ್ಕೌಟ್ ಮಾಡೋದಲ್ಲ, ಸುಸ್ತಾಗೋಗ್ಬಿಡ್ತು. ಸುಸ್ತಾದ್ಮೇಲೂ ನಮ್ಮ ಸ್ನೇಹಿತರು ಟಿ ಅಂಗಡಿ ಕರ್ಕೊಂಡು ಹೋಗಿ, ಗೊತ್ತಲ್ಲ ಟಿ ಅಂಗಡಿ ಕರ್ಕೊಂಡು ಹೋದರೆ ಬೇಡ ಅಂದ್ರೂ ಬಿಟ್ರು. ಪರವಾಗಿಲ್ಲ, ಕಂಟ್ರೋಲ್ ಮಾಡ್ತೀನಿ ಇನ್ಮೇಲಿಂದ. ಹಾಯ್, ಬೆಳಗಿಂದ ಹೊಟ್ಟೆ ಹಸ್ಕೊಂಡಿದ್ರು. ಶರೀಫ್ ಬಾಯ್ ಬಿರಿಯಾನಿ ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ ನಾವೆಲ್ಲರೂ ನಿದ್ದೆ ಮಾಡ್ತಿದ್ವಿ. ಅಪ್ಪ ನಾವು ಮಲ್ಕೊಂತೀವಿ, ನೀನು ಅಲ್ಲೇ ಬೆಡ್ಡಲ್ಲೇ ಬಂದು ತಿಳ್ಸೋ ತಲೆ ಸುಳ್ತಾ ಇದೆ. ಪಿಂಕಿ ಒಂದು ಅಕ್ಕ ಆಯ್ತಿಲ್ಲ ಅಂತಿದ್ದು ಪಾಪ. ಇದು ಶರೀಫ್ ಬಾಯ್ ಬಿರಿಯಾನಿ ಅಂತ ಭಾಳ ಚೆನ್ನಾಗಿರುತ್ತೆ. ಇಷ್ಟು ದಿನ ಅದೆಲ್ಲೋ ಬೇರೆ ಕಡೆ ಇತ್ತು, ನಾವು ಹೆಬ್ಬಾಳಿಗೆ ಹೋದ್ರೆ ಮಾತ್ರ ತಿಂತಿದ್ವಿ. ಈಗ ಇಲ್ಲೇ ಹೊಸದಾಗಿ ಬಸವೇಶ್ವರ ನಗರದಾಗ ಆಗೈತಲ್ಲ, ಅದಕ್ಕೆ ತಿನ್ನೋಣ ಅಂತ ಭಾರಿ ಐತಿದ್ದು ಒಂಥರ ಬಿರಿಯಾನಿ. ಇದು ಏನಿತ್ತ? ಇದು ಬೆಳ್ಳುಳ್ಳಿ ಕಬಾಬ್. ಇದರಲ್ಲಿ ಏನು ಸ್ಪೆಷಲ್ ಅಂದರೆ ಇವ್ರ ರೈಸ್. ನನಗೆ ಮುಸ್ಲಿಂ ಬಿರಿಯಾನಿ ಅಂದರೆ ಭಾರಿ ಇಷ್ಟ. ಅಂದರೆ ಮುಸ್ಲಿಮ್ಸು ಮಾಡೋಂಥ ಬಿರಿಯಾನಿ ಭಾರಿ ಇಷ್ಟ. ಹಂಗಂತ ಮತ್ತಿದು ನೋಡಿ ಈ ಥರ ನೋಡ್ರಿ ಏನೇನು ಅವ್ರ ಪ್ಯಾಕಿಂಗ್ ಎಷ್ಟು ಚೆನ್ನಾಗೈತೆ ನೋಡ್ರಿ. ಅಂದರೆ ಇವ್ರದ್ದು ಶರೀಫ್ ಬೈದು ಎಲ್ಲರದ್ದು ಹಿಂಗೆ ಇರ್ತದೆಲ್ಲ ಗೊತ್ತಿಲ್ಲ. ಮೊಸರು, ಆಮೇಲೆ ಬಿಸಿ ಬಿಸಿ ಕಬಾಬು, ಆಮೇಲೆ ಏನೇನೋ ತಟ್ಟೆ ತಗೋಬರ್ರೆ. ಆಮೇಲೆ ನೋಡಿ ಏನೇನೋ ಡಿಫ್ರೆಂಟ್ ಆಗಿ ಕೊಡ್ತಾರೆ ಅವ್ರು. ಆಮೇಲೆ ನೋಡಿ ದೇವ್ರ ಏನಂತ ಗೊತ್ತಿಲ್ಲ. ಮತ್ತೆ ನೋಡಿ ಇದು ಎಲ್ಲ ಎಷ್ಟು ಚೆನ್ನಾಗಿರ್ತೈತೆ ಅಂದ್ರೆ ಅವ್ರದ್ದು. ಸೋಡಾ ಹಾಕತ್ತಾ ಇಷ್ಟು ಬಿರಿಯಾನಿ ಎಲ್ಲರಿಗೂ ಸಾಕು. ನೋಡೋಣ ಬಿರಿಯಾನಿ ಸ್ಟೈಲ್ ಏನು ಯಾಕೆ ಇಷ್ಟ ಗೊತ್ತಾ? ಒಂದು ದೊಡ್ಡ ಇದು ತಮ್ಮ ಗಂಗಾಳ ದೊಡ್ಡ ಇದು ಏನದು ಬೇಸನ್ ಪುಟ್ಟು ಕಲಿಸ್ಬೇಕಿತ್ತು. ಒಳಗೆ ಮಸಾಲೆ ಇರ್ತದಲ್ಲ, ಡಬ್ರಿ ಬೇಡ, ಇದನ್ನ ತಾಂಬ ತಗೊಂಡು ಅದನ್ನೇ ತಗೊಂಡು ಸೌಟ್ ತಗೊಂಬ. ಈ ರೈಸು ಭಾಳ ಮಸ್ತ್ ಇರ್ತೈತಿ ರೈಸು ಅಲ್ಲ ಇತ್ತ. ಬೆಳ್ಳುಳ್ಳಿ ತಡಿ ಎಲ್ಲಿದ ಗಮ್ಮನಗದೈತಿ ನೋಡು. ತಿಂದ್ರೆ ಮಾತ್ರ ಹೇಳ್ತನಲ್ಲ ಈಗ. ಅಯ್ಯಪ್ಪ ಸುಮ್ಮನೆ ಇಲ್ಲೋಡ. ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಹಸ್ವಾಗ್ತಿರೋದಕ್ಕೂ ಅದಕ್ಕೂ. ನೋಡು ಕೈ ಕೊಡ್ತಾ ಇರು. ಎಷ್ಟು ಚೆನ್ನಾಗೈತೆ ನೋಡಿ ಪೀಸು. ಕಬಾಬು ಆಗತ್ತಾ? 3 ಜನ 4 ಜನಕ್ಕೆ ಇಷ್ಟೊಂದು. ನಾನು ಸ್ವಲ್ಪನೇ ತಿಂತೀನಿ ಬಿಡು, ನೀನು ತಿನ್ಬೇಕಲ್ಲ ಆ್ಯಕ್ಚುಲಿ ನನಗೆ. ಅದೇನೋ ಗೊತ್ತಾ, ಕೋತಿ ತಾನು ತಿಂದು ಮೇಕೆ ಬಾಯಿ ಒರೆಸ್ತಂತೆ ನಂಗೇನು. ಬಿರಿಯಾನಿ ಇದು ಕಬಾಬ್ ಒಂದು ಏನಂದ್ರೆ ಇಲ್ಲೋಡು ಕೊತ್ತಂಬರಿ ಅಂಟಿರ್ತದೆ, ಕೊತ್ತಂಬರಿ ಸೊಪ್ಪು 3 ಗಂಟೆಗೆ ಕೂಡ ಇದೆ ಹಿಡ್ಕತ್ತೀನಿ. ಫಸ್ಟ್ ತಿಂತ ಹೆಂಗೈತಂತ. ಬಾಬಾ ಬಾಬಾ ಇತ್ತಾ ಹಂಗೈತೆ. ಹಾಂ ಏನಿದು? ನೀವಿದು ಬರ್ರಿ ಹಾಂ, ಊಟ ಮಾಡೋಣ. ಓಕೆ ಫ್ರೆಂಡ್ಸ್, ಬನ್ನಿ. ಫಸ್ಟ್ ತಿಂದು ಹೇಳ್ರಿ ಟೇಸ್ಟ್ ಹೆಂಗೈತೆ ಅಂತ. ಅನ್ನದಾತೋ ಸುಖಿ ಭವ. ನೈಸ್, ಯಮ್ಮಿ.
ಹೆಂಗ್ ಗೊತ್ತಾ, ಈಗ ಇಷ್ಟು ಬಿರಿಯಾನಿ ಉಳ್ದೈತಿ, ಸುಷ್ಮಿತಾಗ ಆಸೆ ಅಕ್ಕಬೇಕು ಅಂತ, ಆದ್ರೂ ನೋಡ್ಕೊಂತ ಕುಂತಾಳ. ಯಾರು ಹಾಕ್ಯಂತಾರ, ನಾನು ಹಾಕೊಂಡ್ರೆ ಮರ್ಯಾದೆ ಹೋಗ್ತದೆ, ಹಾಕೇಳಿ ಹೊಟ್ಟೆ ತುಂಬ ತಿನ್ನು, ಇನ್ನೂ ಸ್ವಲ್ಪ ಅನ್ನ ಮಾಡಿ ಬೇಕಾದ್ರೆ ತಿನ್ನುವಂತ್ರಿ. ಫ್ರೆಂಡ್ಸ್ ನಾನು ಏನು ಹೇಳಲ್ಲ, ನೀವೇ ಏನು ಬೇಕೋ ಹೇಳಿ. ಇತ್ತ ಸ್ವೀಟ್ ತಿನ್ ಬಾ. ಇದು ಸ್ವೀಟ್ ಮಸ್ತ್ ಐತಲ್ಲ, ಇದು ಸೂಪರ್ ಆಗೈತಲ್ಲ. ತಿಂತೀಯಾ ಆಗ್ತಾ? ಅವ್ರಿಗೆ ಟಾನಿಕ್ ಕುಡ್ಸಕ್ ಎಷ್ಟು ಹೊಡೆದಾಡಕತ್ತಾರ ನೋಡಿ ಇವರು. ಇತ್ತ ಟಾನಿಕ್ ಹಿಂಗ ಮಾಡ್ತಿಯಲ್ಲ. ಈ ಪಾರ್ಕ್ ಹತ್ರ ಕರ್ಕೊಂಡು ಹೋಗ್ತೀನಿ ನಿನ್ನ, ಆಯ್ತಾ? ಇತ್ತ ಪಂಚ ಶರ್ಟ್ ಹಾಕೊಂಡ್ರೆ ಇವಾಗ ಏನ್ ಮಾಡ್ತಿದ್ದೆ ಯಾವಾಗಿಂದ? ರೆಡಿ ಆಗ್ಬೇಕು, ಈಗ ವಿಡಿಯೋಸ್ ಮಾಡ್ಬೇಕು, ನಂಗೆ ಡ್ರೆಸ್ ಕೊಲಾಬರೇಷನ್. ಏನು ಹೆಸರು? ಮೀಶಾ ಮೂದೇವಿ ಇತ್ತ. ಎಲ್ಲಿ ಹೋಗ್ತಿರತ್ತ ನೀವು? ಬಾಯ್ಲಿತ್ತ ಪಾರ್ಕಿಗೆ. ಡ್ರೆಸ್ ನೀನು ತೋರ್ಸಿ, ಹೆಂಗಿದೆ ಡ್ರೆಸ್ ತೋರಿಸಿ. ವಾವ್, ಚಪ್ಪಲಿ ಡ್ರೆಸ್ಸು ಸೂಪರ್ ಆಗಿದೆ. ನಿನಗಿಂತ ಚೆನ್ನಾಗಿದೆ. ಇಲ್ಲ, ಸೂಪರ್ ಆಗಿರೋ ಬಟ್ಟೆ ಹಾಕಂತಾಳೆ ಅವಳು. ನಿನಗಿಂತ ಚೆನ್ನಾಗಿರೋ ಬಟ್ಟೆ ಹಾಕಂತಾಳೆ ಯಾರು? ವಿಯನ್ಸಿ. ನೀನೇ ಚೆನ್ನಾಗಿ ಹಾಕೊಳ್ಳಲ್ಲ. ಎಷ್ಟೋ ದಿನ ಆಯ್ತು ನಾನು ಮಧ್ಯಾಹ್ನ ಮಲಗಿ. ಸೊ ಇವತ್ತು ಮಲಗಿದ್ದೆ. ಸುಷ್ಮಿತಾ ಅವರೆಲ್ಲ ಆಚೆ ಹೋದ್ರು ವಿಡಿಯೋ ಮಾಡ್ತೀನಿ ಅದು ಅಂತ ಸೂಪರ್ ಇಷ್ಟ ಬೇಕಾಯ್ತು, ಅದಕ್ಕೆ ಮಲಗಿದ್ದೆ. ಇವಾಗ ಒಂದು ಸ್ವಲ್ಪ ಆಚೆ ಬಂದೆ, ವಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೂದಲುಗಡ್ಡೆ ಜಾಸ್ತಿ ಆಗಿದೆ ಅಲ್ವಾ? ಪ್ರತಿ ಸಲ ನನ್ನ ಕ್ಯಾಮ್ರಾ ನೋಡ್ಕೊಂಡಾಗ ಅನ್ಸುತ್ತೆ, ಕೂದಲುಗಡ್ಡೆ ಜಾಸ್ತಿ ಆಗಿದ್ದಾವೆ ಅನ್ನೋದು ಬಿಟ್ರೆ ನಾರ್ಮಲ್ ಆಗಿದ್ರೆ ಅನ್ಸೋದೇ ಇಲ್ಲ. ಸೊ ಕ್ಯಾಮ್ರಾ ನೋಡ್ಕೋಬಾರ್ದು ಅನ್ಕೋತೀನಿ, ಬಟ್ ವ್ಲಾಗ್ ಮಾಡ್ಬೇಕಾದ್ರೆ ನೋಡ್ಕೋಬೇಕು ಅನ್ಸುತ್ತೆ. ಈಗ ತಾನೇ KTM ಫಿಲಮಿಂದ ಅಯ್ಯಯ್ಯೋ ಅಂತ ಒಂದು ಸಾಂಗ್ ನೋಡಿದೆ, ಆಂಟನಿ ದೇಸ್ ಅವ್ರು ಆಡಿರೋದು. ಒಬ್ಬ ಏನು ಚೆನ್ನಾಗೈತೆ ಅಂದರೆ ಸಖತ್ ಕ್ರಿಯೇಟಿವ್ ಆಗಿ ಮಾಡ್ಬಿಟ್ಟಾರೆ. ಆದಷ್ಟು ಬೇಗ ಬರುತ್ತೆ. ಈ ವ್ಲಾಗ್ ಅಪ್ಲೋಡ್ ಆದಮೇಲೆ ಒಂದ್ಸರಿ ಹೋಗಿ ನೋಡಿ. KTM ಅಯ್ಯೋ ಸಾಂಗ್ ಸೂಪರ್ ಆಗಿದೆ. ಸಾರಿ ಇಕ್ತ, ಏನು ಮಾಡ್ತಿದ್ದೆ ಇಕ್ತ? ಹಾಂ, ಏನು ಮಾಡ್ತಿದ್ದೆ ಇಕ್ತ? ಹಾಂ, ಏನು ಮನೆ ಕಟ್ತಿದ್ಯಾ? ಮತ್ತೆ ಇಕ್ತಾ, ನಿನ್ನ ಬರ್ಡೇ ಯಾವಾಗಮ್ಮ? ಹೇಳಿಸ್ಲಾ ಈಗ? ಏ ಕುರಿ, ಏ ಟಗರು, ಇಕ್ತನ ಬರ್ಡೇ ಯಾವಾಗ? ಹೇಳ್ತಿಲ್ಲ ಇಕ್ತ. ಯಾವಾಗಪ್ಪ ಯಾವಾಗ ಟಗರು? ಯಾವಾಗ ನಿನ್ನ ಬರ್ಡೇ? ಅಂತ ಆಯ್ತಲ್ಲ. ಅಮ್ಮನ ಕೇಳಿ ಏನು ಮಾಡ್ತಿದ್ದಾಳೆ ಅಮ್ಮ ಕೇಳೋದು. ಅಮ್ಮನ ಕೇಳಿ ಏನು ಮಾಡ್ತಿದ್ದಾಳೆ ಅಂತ. ಬ್ರೋಕ್ಲಿ ಸೂಪ್. ನಾನು ಒಂದಿನ ನೋಡ್ಕೊಳ್ಳಿಲ್ಲ. ನಾನು ಬಿಡಂಗಲ್ಲ, ಬೀಗರ ತಕ್ಕ ನನ್ನ ಮೊಮ್ಮಕ್ಕಳ. ಅಯ್ಯೋ, ಬೀಗರ ತಕ್ಕ ನಿನ್ನ ಮೊಮ್ಮಕ್ಕಳು ಟ್ಯಾಕ್ ಬರ್ತೀವಿ. ನನ್ನ ಮೊಮ್ಮಕ್ಕಳನ್ನ ನಾವು ಬೀಗರ ತಕ್ಕ ಮೊದಲು ಬಿಡಲ್ಲ. ಯಾವಾಗ ನಾವು ಬಡ ಮಾತಾಡಲ್ಲ. ನನ್ನ ಮೊಮ್ಮಗನಿಗೆ ಊಟ ಹಾಕ್ತಾನ, ಅನ್ನ ಕೊಡ್ತಾನ ನನ್ನ ಮೊಮ್ಮಗ. ಸಾಕಷ್ಟೇ, ನನ್ನ ದಯದಿಂದ ನನ್ನ ಮೊಮ್ಮಗ ಚೆನ್ನಾಗಿದೆ. ಎಲ್ಲಿರ್ತಾರೆ ನಿಮ್ಮ ಮೊಮ್ಮಕ್ಕಳು?